ರಷ್ಯಾ ಉಕ್ರೇನ್ ಸಂಘರ್ಷದ ನಂತರ ಮೊದಲನೇ ಬಾರಿಗೆ ಪ್ರಧಾನಿ ಮೋದಿ ರಷ್ಯಾಕ್ಕೆ ತೆರಳಿದ್ದಾರೆ. ಹೇಗಿರುತ್ತೆ ಪ್ರಧಾನಿಯವರ ರಷ್ಯಾ ಭೇಟಿ? 22ನೇ ಶೃಂಗಸಭೆಯಲ್ಲಿ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸೋದಕ್ಕೆ ಪ್ರಧಾನಿ ಮೋದಿ ರಷ್ಯಾಕ್ಕೆ ತೆರಳಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ರಷ್ಯಾ ಉಕ್ರೇನ್ ಯುದ್ಧದ ಬಳಿಕ ಪ್ರಧಾನಿ ಮೋದಿ ಮೊದಲ ಬಾರಿಗೆ ರಷ್ಯಾಗೆ 2 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. 22ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಷ್ಯಾಗೆ ಆಗಮಿಸಿದ ಪ್ರಧಾನಿ ಮೋದಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಮೋದಿ ಅವರನ್ನ ರಷ್ಯಾದ ಉಪ ಪ್ರಧಾನಿ ಡೆನಿಸ್ ಮಂಟುರಾವ್ ಸ್ವಾಗತಿಸಿದರು. ಪ್ರಧಾನಿ ಮೋದಿ ಅವರನ್ನ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಖಾಸಗಿ ಔತಣಕೂಟಕ್ಕೆ ಆಹ್ವಾನಿಸಿದ್ರು. ಮಾಸ್ಕೋದ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟ ನಡೆಸಲಾಯಿತು. ಇನ್ನು ಉಕ್ರೇನ್ ಸಂಘರ್ಷದ ನಡುವೆ ರಷ್ಯಾದ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಭಾರತೀಯ ಸೈನಿಕರನ್ನ ಬಿಡುಗಡೆ ಮಾಡುವಂತೆ ಪ್ರಧಾನಿ ಮೋದಿ ಮನವಿ ಸಲ್ಲಿಸಿದ್ದಾರೆ. ಮೋದಿಯವರ ರಷ್ಯಾ ಪ್ರವಾಸ ತೀವ್ರ ಕುತೂಹಲ ಮೂಡಿಸಿದೆ. ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಜೊತೆಗಿನ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಮಹತ್ವದ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮಗಳ ತನಿಖೆಯನ್ನ ಎಸ್ಐಟಿ ಇನ್ನಷ್ಟು ಚುರುಕುಗೊಳಿಸಿದೆ. 3 ಪರಪ್ಪನ ಅಗ್ರಹಾರದಿಂದ ವಶಕ್ಕೆ ಪಡೆದಿದೆ. 3 ಆರೋಪಿಗಳು ನೆಕ್ಕಟ್ಟಿ ನಾಗರಾಜ್, ಪರಶುರಾಮ್ ಹಾಗೂ ಪದ್ಮನಾಭ. 3 ಪ್ರಮುಖ ಹೆಸರುಗಳು ಈ ಪ್ರಕರಣದಲ್ಲಿ. ಇವರು 3 ಕೂಡ ಎಸ್ಐಟಿ ತನಿಖೆಗಾಗಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಪರಪ್ಪನ ಅಗ್ರಹಾರದಿಂದ 3 ಕೂಡ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆದು ಪೊಲೀಸರು ಕರ್ಕೊಂಡೋಗಿದ್ದಾರೆ. ಆ ಕಡೆ ಇನ್ನೊಂದು ಕಡೆ ಎಸ್ಐಟಿಯಿಂದ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕೂಡ ವಿಚಾರಣೆ ನಡೆದಿದೆ ಇವತ್ತು. ಸೊ ಹಾಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮದಲ್ಲಿ ಭರದಿಂದ ವಿಚಾರಣೆ ಸಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮದ ವಿಚಾರದಲ್ಲಿ ಇವತ್ತು ಅತ್ಯಂತ ತ್ವರಿತವಾಗಿ ವಿಚಾರಣೆ ನಡೀತಾ ಇರೋದು. ಒಂದ್ ಕಡೆ ಸಚಿವ ನಾಗೇಂದ್ರ ಅವರ ವಿಚಾರಣೆ ನಡೆದಿದೆ, ಮತ್ತೊಂದು ಕಡೆ 3 ಜನರನ್ನ ಈ ನೆಕ್ಕಟ್ಟಿ ನಾಗರಾಜ್, ಪರಶುರಾಮ್ ಹಾಗೂ ಪದ್ಮನಾಭ, ಈ 3 ಯಾರು ಕೀ ಪರ್ಸನ್ಸ್ ಇದ್ದಾರೆ, ಇವ್ರ 3 ಕೂಡ ಕರ್ಕೊಂಡೋಗಿ ಅಂದ್ರೆ ಒಂದು ಪ್ರಮುಖ ಹಂತವನ್ನ ತಲುಪಿದೆಯಾ ತನಿಖೆ? ಏನ್ ನಡೆದಿದೆ ಇದರಲ್ಲಿ? ಹೊಸ ಅಪ್ಡೇಟ್ ಏನಾದ್ರೂ ಸಿಕ್ಕಿದೆಯಾ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ಇದು ಪ್ರಮುಖವಾದಂತಹ ಹಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಸಾಕಷ್ಟು ಒಂದು 10 ರಿಂದ 12 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಇಷ್ಟೇ ಅಲ್ಲದೆ ಆಂಧ್ರದಲ್ಲಿರುವಂತಹ ಬಾರ್ಗಳಾಗಿರ್ಬೋದು ಮತ್ತೆ ಕೆಲ ಏನು ಖಾಸಗಿ ಸಂಸ್ಥೆಗಳ ಮೇಲೆ ಕೂಡ ಕಣ್ಣಿಟ್ಟಿದ್ರು. ಅಲ್ಲೂ ಕೂಡ ಹಣ ಟ್ರಾನ್ಸ್ಫರ್ ಆಗಿತ್ತು ಅಂತ ಹೇಳಿ ಗೊತ್ತಾಗಿತ್ತು. ಆ ನಂತರದಲ್ಲೂ ಕೂಡ ಏನು ಬ್ಯಾಂಕ್ನ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆಯನ್ನು ಮಾಡಿದ್ರು. ಇದೀಗ ಸ್ವತಃ ನಾಗೇಂದ್ರ ಅವರೇ ಈಗಾಗಲೇ ವಿಚಾರಣೆಗೆ ಕೂಡ ಬಂದಿರುವಂಥದ್ದು. ಅಂದ್ರೆ ನೋಟಿಸ್ ಸರ್ವ್ ಆದ ನಂತರದಲ್ಲಿ ಈಗ ವಿಚಾರಣೆಗೆ ಬಂದಿದ್ದಾರೆ. ಏನು ಇಷ್ಟು ದಿನ ಪರಶುರಾಮ್ ಆಗಿರ್ಬೋದು, ಪದ್ಮನಾಭ ಆಗಿರ್ಬೋದು ಮತ್ತು ನಾಗರಾಜ್ ಆಗಿರ್ಬೋದು, ಇವರು ಕೊಟ್ಟಂತಹ ಹೇಳಿಕೆ ಮೇಲೆ ಈಗಾಗಲೇ ಎಲ್ಲ ವಿಚಾರಣೆಯೂ ಸಹ ಆಗ್ತಾ ಇರುವಂಥದ್ದು. ಅವರನ್ನ ಏನು ಹೆಚ್ಚಿನ ಕಸ್ಟಡಿಗಾಗಿ ಕೂಡ ಅವರನ್ನ ತಗೊಂಡು ಈಗಾಗಲೇ ವಿಚಾರಣೆ ಮಾಡಿದ್ರು ಇಷ್ಟು ದಿನ. ಆ ಒಂದು ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗಾಗಲೇ ನಾಗೇಂದ್ರ ಅವ್ರಿಗೂ ಕೂಡ ಕ್ವಶನ್ಗಳನ್ನ ಕೇಳಲಾಗ್ತಿರುವಂಥದ್ದು. ಯಾಕಂದ್ರೆ